ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 904ನೆಯ ಶ್ರೀನಾಮ ವಿದಗ್ಧ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 905ನೆಯ ಶ್ರೀನಾಮ ಬೈಂದವಾಸನ. ಶ್ರೀಮಾತೆಯು ಬಿಂದು ಸಂಬಂಧವಾದ ಆಸನಗಳಲ್ಲಿ ಸ್ಥಿತಳಾಗಿರುವವಳು ಅಂತ. ಬಿಂದು ಸಂಬಂಧವಾದದ್ದು ಯಾವುದೆಲ್ಲ ಇದೆಯೋ ಅದೆಲ್ಲವೂ ಸಹ ಅಮ್ಮನಿಗೆ ಆಸನವಾಗಿದೆ ಅಂತ. ಆತ್ಮೀಯರೇ, ಈ ನಾಮವು ಬಹಳ ವಿಚಾರವನ್ನು ತನ್ನ ಗರ್ಭದಲ್ಲಿ ಅಡಕ ಮಾಡಿಕೊಂಡಿದೆ ಮತ್ತು ಬಹಳಷ್ಟು ವಿವರಣೆಯನ್ನು ಬಯಸುವಂಥ ನಾಮ ಇದಾಗಿದೆ. ಮತ್ತು ಅಮ್ಮನ ಬಹಳ ಪ್ರಧಾನವಾದ ನಾಮಗಳಲ್ಲಿ ಈ ನಾಮ ಬೈಂದವಾಸನ ಬಹಳ ವಿಶೇಷ ಅಂತನಿಸಿದೆ. ಹಾಗಾಗಿ ಆಕೆ ಎಲ್ಲೆಲ್ಲಿ ನೆಲೆಸಿದ್ದಾಳೆ ಅನ್ನುವ ಅನೇಕ ಚಿಂತನೆಗಳನ್ನು ವ್ಯಾಖ್ಯಾನಕಾರರು ನಮಗಾಗಿ ತಮ್ಮ ತಪಶಕ್ತಿಯನ್ನು ಧಾರೆ ಎರೆದು ಕೊಟ್ಟಿದ್ದಾರೆ, ತೋರಿಸಿದ್ದಾರೆ. ಹಾಗಾಗಿ ಈ ನಾಮವನ್ನು ನಾವು ನಿಧಾನವಾಗಿ ಅರ್ಥೈಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಅಮ್ಮನನ್ನು ನಾದರೂಪಿಣಿ ಅಂತ ಹಿಂದಿನ ನಾಮಗಳಲ್ಲಿ ತಿಳಿದುಕೊಂಡಿದ್ದೇವೆ. ಈ ನಾದಕ್ಕೆ ಬಿಂದು ಸೇರದೆ ಹೋದರೆ ಅದು ಪರಿಪೂರ್ಣ ಅಂತ ಅನಿಸುವುದಿಲ್ಲ. ಅದಕ್ಕಾಗಿ ಹೇಳ್ತಾರೆ ನಾದ ಬಿಂದು ಅಂತ, ಜೊತೆಯಾಗಿ ಹೇಳುವಂಥದ್ದು ಅಂತ. ಈ ಅವ್ಯಕ್ತವಾದ ನಾದರೂಪಿಣಿಯಿಂದಲೇ ವ್ಯಕ್ತವಾಗಿರುವ ಈ ವಿಶ್ವವನ್ನು ರಚಿಸಿದ ಅಮ್ಮ ವಿಜ್ಞಾನ ಕಲನ ಕಲ್ಯ ವಿದಗ್ಧ ಆದ ಆ ಅಮ್ಮ ಶ್ರೀಮಾತೆ ಎಲ್ಲಿದ್ದಾಳೆ ಅಂತಂದರೆ ಬೈಂದವಾಸನ. ಹಾಗಾದರೆ ಈ ಬೈಂದವಾಸನ ಅಂದರೆ ಯಾವುದು, ಎಲ್ಲಿದೆ ಅನ್ನುವುದು ಪ್ರಶ್ನೆ. ನೋಡಿ, ಶಾಂತವಾದ ನೀರಿನ ಕೊಳದಲ್ಲಿ ಒಂದು ಸಣ್ಣ ಕಲ್ಲನ್ನು ಹಾಕಿದರೆ ಆ ಕಲ್ಲು ಬಿದ್ದ ಜಾಗ ಕೇಂದ್ರವಾಗಿ ಹಲವು ತರಂಗಗಳು, ವೃತ್ತಗಳು ಏರ್ಪಡುತ್ತೆ. ಹಾಗೆಯೇ ಸೃಷ್ಟಿಗೂ ಪೂರ್ವದಲ್ಲಿ ಅವ್ಯಕ್ತವಾದ ಆ ಪರಬ್ರಹ್ಮವು ಸಂಕಲ್ಪ ಮಾಡಿಕೊಂಡ ಒಬ್ಬನೇ ಆದ ನಾನು ಬಹುವಾಗುತ್ತೇನೆ ಅಂತ. ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯೇತಿ ಅಂತ ತೈತ್ತರೀಯ ಉಪನಿಷತ್ತು ಹೇಳುತ್ತೆ. ಆಗ ಅವನ ಸಂಕಲ್ಪವೇ ಜಗನ್ಮಾತೆಯಾಗಿ ಕಾಮೇಶ್ವರನಿಂದ ಕಾಮೇಶ್ವರಿಯಾಗಿ ವ್ಯಕ್ತಳಾದಳು ಅಂತ. ಈ ಕಾಮೇಶ್ವರನಾದ ಪರಬ್ರಹ್ಮನಿಂದ ವ್ಯಕ್ತವಾದ ಪ್ರಥಮ ಸ್ಪಂದನವೇ ಬಿಂದು ಅಂತ. ಆ ಬಿಂದುವನ್ನು ತನ್ನ ಆಸನವನ್ನಾಗಿಸಿಕೊಂಡವಳು ಶ್ರೀಲಲಿತೆ. ಹಾಗಾಗಿ ಅಮ್ಮನನ್ನ ಬೈಂದವಾಸನ ಅಂತ ಹೇಳಿದ್ದಾರೆ. ಇನ್ನು ಎರಡನೇ ಅರ್ಥ, ಶ್ರೀಚಕ್ರದಲ್ಲಿನ ನವ ಆವರಣಗಳು. ಆ ಮಧ್ಯದ ಸರ್ವಾನಂದಮಯ ಚಕ್ರವೇ ಬಿಂದು ಮಂಡಲ ಅಂತ. ಅಮ್ಮ ಆ ಬಿಂದು ಮಂಡಲವನ್ನೇ ತನ್ನ ಆಸನವನ್ನಾಗಿ ಮಾಡಿಕೊಂಡಿರುವುದಾದ ಕಾರಣ ಆಕೆಯನ್ನ ಬೈಂದವಾಸನ ಅಂತ ಹೇಳಿ ಕರೆದಿದ್ದಾರೆ. ಮೂರನೇ ಅರ್ಥದಲ್ಲಿ, ಈಗ ನಾವು ಶ್ರೀಚಕ್ರದಲ್ಲಿ ಬಿಂದು ಮಂಡಲ ಅಂದರೆ ಮಧ್ಯದ ಆವರಣವನ್ನು, ಅಮ್ಮನ ವಾಸಸ್ಥಾನ, ಅವಳ ಬೈಂದವಾಸನ ಇದನ್ನು ನೋಡಿದೆವು. ಆದರೆ ಮತ್ತೊಂದು ಚಿಂತನೆಯ ಪ್ರಕಾರ ಇಡೀ ಶ್ರೀಚಕ್ರವನ್ನೇ ಬೈಂದವ ಚಕ್ರ ಅಂತ ಹೇಳಿ ಕರೆದಿದ್ದಾರೆ. ಏಕೆಂದರೆ ಈ ಶ್ರೀಚಕ್ರದಲ್ಲಿ 5 ಆವರಣಗಳು ತ್ರಿಕೋಣದಿಂದಲೂ 4 ಆವರಣ ವೃತ್ತಾಕಾರದಿಂದಲೂ ಕೂಡಿರುವಂಥದ್ದು. ವೃತ್ತಾಕಾರವಾದ ಚಕ್ರಗಳೆಲ್ಲ ಬಿಂದುವಿನ ಮೂಲವೇ ಆಗಿರುತ್ತೆ. ಆದರೆ ತ್ರಿಕೋಣದಲ್ಲಿ ಬಿಂದು ಇಲ್ಲವಲ್ಲ ಅಂತ ಪ್ರಶ್ನೆ ಮಾಡಬಹುದು. ಆದರೆ ಗಮನಿಸಬೇಕು, 3 ಬಿಂದುಗಳು ಸೇರಿದರೆ ಮಾತ್ರ ತ್ರಿಕೋಣ ಏರ್ಪಡುತ್ತೆ. ಹಾಗಾಗಿಯೇ ವಿಶ್ವಚಕ್ರಕ್ಕೂ ಶ್ರೀಚಕ್ರಕ್ಕೂ ಒಂದು ವಿಶೇಷವಾದ ಅನುಬಂಧವಿದೆ ಅಂತ. ಪರಬ್ರಹ್ಮನ ಸಂಕಲ್ಪ ಶಕ್ತಿಯೇ ಪ್ರಥಮವಾಗಿ ಸ್ಪಂದನವಾದಾಗ ಬಿಂದು ಏರ್ಪಟ್ಟಿತು. ಆ ಬಿಂದುವಿನಿಂದ ಬಂದ ಅಮ್ಮನಿಗೆ ಆ ಬಿಂದುವೇ ಆಸನ, ಅದೇ ಕೇಂದ್ರ ಬಿಂದು. ಈ ಬಿಂದು ವಿಸ್ತಾರವಾದರೆ ವೃತ್ತ, ಆ ವಿಸ್ತಾರವಾದ ವೃತ್ತವು ಸಂಕೋಚವಾದರೆ, ಚಿಕ್ಕದಾದರೆ ಅದೇ ಬಿಂದುವಾಗುತ್ತೆ ಅಂತ. ಹೀಗೆ ಪರಮಾತ್ಮ ಎನ್ನುವಂತಹ ಬಿಂದುವು ವಿಶ್ವವಾಗಿ ವಿಸ್ತಾರವಾಗಿ ಅದೇ ವೃತ್ತಾಕಾರವಾಗಿ ವ್ಯಾಪಿಸುತ್ತೆ.
ಅದೇ ವಿಶ್ವವಾಗುತ್ತೆ. ಮತ್ತೆ ಈ ವಿಶ್ವವೆಂಬ ವೃತ್ತ ಲಯವಾಗುವಂಥದ್ದು ಬಿಂದುವಿನಲ್ಲೇ ಅಂತ. ಹೇಗೆ ನೀರಿನ ಕೊಳದಲ್ಲಿ ಬಿಂದುವಿನಿಂದ ತರಂಗಗಳು ಏರ್ಪಡುತ್ತೋ ಹಾಗೆ ಪರಬ್ರಹ್ಮನ ಸಂಕಲ್ಪ ಶಕ್ತಿಯೇ ಪ್ರಥಮ ಸ್ಪಂದನವೇ ಅಮ್ಮ ಅಂತ. ಅವಳೇ ಬಿಂದುವಿನಿಂದ ಅವತರಿಸಿದವಳು ಅಂತ. ಮತ್ತೆ ವೃತ್ತಾಕಾರವಾಗಿ ಇಡೀ ಸೃಷ್ಟಿಯನ್ನು ವ್ಯಾಪಿಸಿರುವವಳು ಅಂತ. ಇಂತಹ ವಿಸ್ತಾರವಾದ ಈ ವಿಶ್ವವು ಪ್ರಧಾನವಾಗಿ 3 ಸಂಖ್ಯೆಯನ್ನೇ ಆಧರಿಸಿಕೊಂಡಿದೆ. ಬಿಂದು ತ್ರಯೈರ್ಯೋಗ ತ್ರಿಪುರ ಆನಂದರೂಪಿಣಿ ಅಂತ ವ್ಯಾಖ್ಯಾನದಲ್ಲಿ ಹೇಳುತ್ತಾರೆ. ಆನಂದಮಯಳಾದಂಥ ಆ ತ್ರಿಪುರ ಸುಂದರಿಯೇ ಈ ಬಿಂದುವಿನಿಂದ 3 ಈ ಇಡೀ ವಿಶ್ವವೆಲ್ಲ ತಾನೇ ವ್ಯಾಪಿಸಿದ್ದಾಳೆ ಅಂತ. ಗಮನಿಸಿ, ಸೃಷ್ಟಿ ಸ್ಥಿತಿ ಲಯ. ಮತ್ತು ಈ 3 ಹೀಗೂ ಹೇಳುತ್ತಾರೆ, ವಾಮ ಜ್ಯೇಷ್ಠ ರೌದ್ರಿ ಅಂತ 3 ದೇವತಾ ಶಕ್ತಿಗಳು. ಇಲ್ಲಿ ವಾಮ ಅಂತಂದರೆ ಸೃಷ್ಟಿ ಮಾಡುವವಳು ಅಂತ, ಜ್ಯೇಷ್ಠ ಅಂದರೆ ಇದನ್ನು ಬೆಳೆಸುವವಳು ಅಂತ, ಪಾಲಿಸುವವಳು ಅಂತ. ಹಾಗೆ 3ನೇದಾಗಿ ರೌದ್ರಿ ಅಂತಂದರೆ ಇದನ್ನೆಲ್ಲವನ್ನ ಕೊನೆಗೆ ತನ್ನಲ್ಲೇ ಲಯ ಮಾಡಿಕೊಂಡು ಬಿಡುವವಳು ಅಂತ. ಆ ಮೂಲ ಬಿಂದುವೇ ಈಗ 3 ಶಕ್ತಿಗಳಾಗಿ ತ್ರಿಕೋಣವಾಗಿ ಒಂದಕ್ಕೊಂದು ಅನುಬಂಧವಾಗಿರುವಂತೆ ಜಗನ್ಮಾತೆ ಮಾಡಿದ್ದಾಳೆ. ಆದ್ದರಿಂದ ಅವಳು ಬೈಂದವಾಸನ ಅಂತ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯಕಾಲ, ಜಾಗ್ರತ, ಸ್ವಪ್ನ, ಸುಷುಪ್ತಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಸತ್ವಗುಣ, ರಜೋಗುಣ, ತಮೋಗುಣ, ಹಾಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಹೀಗೆ ಲೆಕ್ಕವಿಲ್ಲದಷ್ಟು 3 ಜೋಡಣೆಯೇ ಈ ಜಗತ್ತು ಅಂತ. ಈ 3 ಬಿಂದುಗಳು, ಇಂತಹ ಬೇರೆ ಬೇರೆ ಅನಿಸಿದ 3 ಬಿಂದುಗಳನ್ನು ಒಂದಕ್ಕೊಂದು ಅನುಬಂಧವಿರುವಂತೆ ತ್ರಿಕೋಣ ಏರ್ಪಡಿಸಿದ್ದೇ ಈ ಜಗನ್ಮಾತೆ ಚೈತನ್ಯ ಸ್ವರೂಪದಿಂದ ಅಂತ. ಅಂದರೆ ಈ ಇಡೀ ಸೃಷ್ಟಿಯು ವಿಸ್ತಾರವಾಗಿದ್ದು ಈ 3ರಿಂದಲೇ, ಅದೇ ತ್ರಿಕೋಣ ಅಂತ. ಇಂತಹ ತ್ರಿಕೋಣದ ನಡುವೆ ಇರುವಂತಹ ಬಿಂದುವೇ ಈ 3ಕ್ಕೂ ಕಾರಣವಾಗಿದೆ. ಈ 3ರಲ್ಲೂ ವ್ಯಾಪಿಸಿರುವಂಥದ್ದು ಚೈತನ್ಯ ಸ್ವರೂಪಳಾದ ಅಮ್ಮನೇ. ಆದರೆ ಅಮ್ಮ ಈ 3ಕ್ಕೂ ಅತೀತವಾಗಿದ್ದಾಳೆ, ಬಿಂದುವಿನಲ್ಲಿ ಸ್ಥಿತಳಾಗಿದ್ದಾಳೆ, ಯಾವುದಕ್ಕೂ ಅಂಟದೆ. ಹೀಗಾಗಿ ಈ ಇಡೀ ಶ್ರೀಚಕ್ರವನ್ನೇ ತನ್ನ ಆಸನವನ್ನಾಗಿ ಮಾಡಿಕೊಂಡಿರುವಂತಹ ಜಗನ್ಮಾತೆಗೆ ಬೈಂದವಾಸನ ಅಂತ ಹೇಳಿ ಕರೆದರು. 4ನೇ ಅರ್ಥದಲ್ಲಿ ಯೋಗ ದೃಷ್ಟಿಯ ಪ್ರಕಾರ ನೋಡುವಾಗ ನಮ್ಮ ಶಿರಸ್ಸಿನಲ್ಲಿರುವಂಥ ಬ್ರಹ್ಮಸ್ಥಾನವಾದಂಥ ಸಹಸ್ರಾರ, ಆ ಸಹಸ್ರಾರವೇ ನಮ್ಮ ಶರೀರದಲ್ಲಿ ಬಿಂದು ಮಂಡಲ ಅಂತ. ಇಂತಹ ಬಿಂದು ಮಂಡಲವನ್ನೇ ತನ್ನ ಆಸನವನ್ನಾಗಿ ಮಾಡಿಕೊಂಡಿರುವಂತಹ ಶಿವಶಕ್ತಿಗಳು. ಹಾಗಾಗಿ ಅಮ್ಮನನ್ನ ಬೈಂದವಾಸನ ಅಂತ ಕರೆದರು ಅಂತ. ಇನ್ನು 5ನೆಯ ದೃಷ್ಟಿಯಲ್ಲಿ ನಮ್ಮ ಶರೀರದ ಮತ್ತೊಂದು ಕ್ಷೇತ್ರವು ಅಮ್ಮನ ವಾಸವಾಗಿದೆ ಅಂತ ಸ್ವಚ್ಛಂದ ತಂತ್ರದಲ್ಲಿ ಹೇಳಿದ್ದಾರೆ. ಹಾಕಿನಿ ಮಂಡಲಾದೂರ್ಧ್ವಂ ಬಿಂದು ರೂಪಂತು ವರ್ತುಲಂ ಅಂತ. ಹಾಕಿನಿ ಮಂಡಲ ಯಾವುದು ನಮ್ಮಲ್ಲಿ ಅಂತಂದರೆ ಅದು ಭ್ರೂಮಧ್ಯೆ ಅಂತ. ಆಜ್ಞಾಚಕ್ರದ ನಡುವೆ ಇರುವಂತಹ ಸ್ಥಾನ, ಅಲ್ಲಿ ಹಾಕಿನಿ ಅನ್ನುವ ದೇವಿ ಇರ್ತಾಳೆ. ಹಿಂದೆ ನಾವು ಬಹಳ ಸುದೀರ್ಘವಾಗಿ ಹಾಕಿನಿ ದೇವಿ ಎಲ್ಲಿರ್ತಾಳೆ ಎನ್ನುವುದನ್ನು ಚಿಂತನೆ ಮಾಡಿದ್ದೆವು, ನೆನಪು ಮಾಡಿಕೊಳ್ಬೇಕು. ಆಜ್ಞಾಚಕ್ರಾಬ್ಜನಿಲಯ ಶುಕ್ಲವರ್ಣ ಷಡಾನನ ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ ಹರಿದ್ರಾನ್ನೈಕರಸಿಕಾ ಹಾಕಿನಿ ರೂಪಧಾರಿಣಿ ಅನ್ನುವ ನಾಮವನ್ನು ಚಿಂತನೆ ಮಾಡಿದಾಗ ಭ್ರೂಮಧ್ಯದಲ್ಲಿ, ಹುಬ್ಬುಗಳ ನಡುವೆ ಆಜ್ಞಾಚಕ್ರದಲ್ಲಿ, ಆ ಬಿಂದು ಮಂಡಲದಲ್ಲಿ ಅಮ್ಮ ಸ್ಥಿತಳಾಗಿರ್ತಾಳೆ ಅನ್ನುವುದನ್ನು ನಾವು ಸುದೀರ್ಘವಾಗಿ ಅಧ್ಯಯನ ಮಾಡಿದ್ದೆವು. ಅದನ್ನು ನೆನಪು ಮಾಡಿಕೊಳ್ಳಿ. ಹೀಗಾಗಿ ಆ ಭ್ರೂಮಧ್ಯ ಇರಬಹುದಾದಂತಹ ಜಾಗದಲ್ಲಿ, ಬಿಂದು ಮಂಡಲದಲ್ಲಿ ಅಮ್ಮ ಇರ್ತಾಳೆ. ಆದ್ದರಿಂದಲೇ ಅಮ್ಮ ನಮ್ಮ ಹುಬ್ಬುಗಳ ನಡುವೆ ಆಜ್ಞಾಚಕ್ರದಲ್ಲಿ ಬಿಂದು ಮಂಡಲ ರೂಪದಲ್ಲಿ ಇರ್ತಾಳಾದ್ದರಿಂದ ನಾವು ಹಣೆಗೆ ಕುಂಕುಮವನ್ನು, ಗಂಧವನ್ನು, ಭಸ್ಮವನ್ನು ಧಾರಣೆ ಮಾಡಬೇಕು. ಬರೀ ಹಣೆಯಲ್ಲಿ ಇರಬಾರದು ಅಂತ. ಹುಟ್ಟುವಾಗ ಬರೀ ಹಣೆಯಲ್ಲಿರ್ತೇವೆ, ಎಲ್ಲ ಪ್ರಾಣಿಗಳು ಹಾಗೆ ಇರುತ್ತೆ.
ಪ್ರಾಣಿಗಳಂತೆ ನಾವು ಇದು ಬಿಟ್ಟರೆ ನಮಗೂ ಅದಕ್ಕೂ ವ್ಯತ್ಯಾಸ ಇರೋದಿಲ್ಲ. ಆದರೆ ನಾವು ಮನುಷ್ಯರಾಗಿದ್ದೇವೆ, ಮನ ಅವಬೋಧನೆ ಜ್ಞಾನವನ್ನು ಹೊಂದಿದ್ದೇವೆ. ಹೀಗಾಗಿ ದೊಡ್ಡವರು ಕೊಟ್ಟಂತಹ ಈ ಚಿಂತನೆಯನ್ನು ನಾವು ತಿಳಿದುಕೊಂಡು ನಮ್ಮ ಹಣೆಗೆ ನಾವು ಏನಾದರೂ ಲಾಂಛನವನ್ನು ಧರಿಸಬೇಕು. ಇನ್ನು 6ನೆಯ ಅರ್ಥ, ಒಂದು ಮಂತ್ರಕ್ಕೆ ಬಿಂದು ಮಂತ್ರ ಅನ್ನುವ ಹೆಸರಿದೆ ಅಂತ. ಆ ಮಂತ್ರ ರೂಪದಲ್ಲಿ ಇರುವುದರಿಂದ ಅಮ್ಮನನ್ನು ಬೈಂದವಾಸನ ಅಂತ ಕರೆದಿದ್ದಾರೆ. ಹಾಗಾದರೆ ಆ ಮಂತ್ರ ಯಾವುದು ಅಂತಂದರೆ ಹಂಸಂ ಹಂಸಃ ಅಂತ. ಈ ಎರಡರಲ್ಲಿ ತುಂಬ ವ್ಯತ್ಯಾಸ ಇಲ್ಲ, ಆದರೆ ಆ ವ್ಯತ್ಯಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ಟರೆ ತುಂಬ ಅದ್ಭುತ ಅನ್ನಿಸ್ಬಿಡುತ್ತೆ. ನಾವು ವರ್ಣಮಾಲೆ ಸ್ವರಗಳಲ್ಲಿ ಕೊನೆಯಲ್ಲಿ 2 ಅಕ್ಷರಗಳನ್ನು ಗಮನಿಸ್ತೇವೆ, ಅಂ ಅಹ ಅಂತ. ಅನುಸ್ವಾರ ಹಾಗೂ ವಿಸರ್ಗ ಅಂತ ಅದಕ್ಕೆ ಹೆಸರು. ಇಲ್ಲಿ ಅಂ ಅಂದಾಗ ಬಾಯಿ ಮುಚ್ಚುತ್ತೇವೆ, ಮತ್ತು ಅಹ ಅಂದಾಗ ಬಾಯಿ ತೆಗೆದುಕೊಳ್ಳುತ್ತೆ. ಬರೀ ಬಾಯಿ ತೆಗೆದುಕೊಳ್ಳೋದಿಲ್ಲ, ಅದರಲ್ಲಿ ಸ್ಪಂದನೆಯೂ ಇರುತ್ತೆ, ಅದನ್ನು ಗಮನಿಸಬೇಕು. ಅಹಾ ಅಂತ ಹಾ ಅಂತೇವೆ, ಅದೇ ಸ್ಪಂದನ ಅಂತ. ಇದೇ ವಿಸರ್ಗ, ಬಾಯಿ ಮುಚ್ಚಿದಾಗ ಅಂ ಅಂದಾಗ ಪ್ರಳಯ, ಮತ್ತೆ ಮುಚ್ಚಿದ ಬಾಯಿ ತೆಗೆದಾಗ ಅಹಾ ಅಂದಾಗ ವಿಸರ್ಗ, ಅಂದರೆ ಸೃಷ್ಟಿಯಾಯಿತು ಅಂತ. ಬರೀ ಬಾಯಿ ಆ ಅಂತ ತೆಗೆದರೆ ಪ್ರಯೋಜನ ಆಗೋದಿಲ್ಲ, ಅದಕ್ಕೆ ಹಾ ಅಹಾ ಅಂತ ಸೇರಿಸಬೇಕು, ಆಗ ಸ್ಪಂದನ ಏರ್ಪಡುತ್ತೆ ಅಂತ. ಅದು ಸೃಷ್ಟಿ ಮತ್ತೆ ಆರಂಭವಾಗುತ್ತೆ ಅನ್ನುವಂಥ ಒಂದು ವಿಶೇಷವಾದ ಚಿಂತನೆ ಈ ಅನುಸ್ವಾರ ವಿಸರ್ಗದಲ್ಲಿ ಇರುವಂಥದ್ದು ಅಂತ. ಸರಿ, ಇಂತಹ ಈ ಅಂ ಅಹ ಅನ್ನುವ ಅಕ್ಷರಗಳ ಆಧಾರದಲ್ಲಿಯೇ ಹಂಸಂ ಹಂಸಃ ಮಂತ್ರವು ನಿಂತಿರುವಂಥದ್ದು. ಮತ್ತು ಇದು ನಮ್ಮಲ್ಲಿ ಉಸಿರಿನ ಆಧಾರದಲ್ಲೇ ನಡೆಯುವಂಥ ಮಂತ್ರಗಳಾಗಿದೆ. ಹ ಅಂದರೆ ಉಚ್ಛ್ವಾಸ, ಸ ಅಂದರೆ ನಿಶ್ವಾಸ. ಇಲ್ಲಿ ತಿಳಿಯಬೇಕಾದ್ದು ಹ ಅಂತಂದರೆ ಪುರುಷವಾಚಕ, ಸ ಅಂತಂದರೆ ಸ್ತ್ರೀವಾಚಕ. ಆ ಪುರುಷ ಯಾರು ಅಂತಂದರೆ ಶಿವ, ಸ್ತ್ರೀ ಯಾರು ಅಂದರೆ ಶಕ್ತಿ. ಹೀಗಾಗಿ ಪ್ರತಿ ಸ್ತ್ರೀಯರಲ್ಲೂ ಪುರುಷರೂ ಇರ್ತಾರೆ, ಸ್ತ್ರೀಯರೂ ಇರ್ತಾರೆ. ಹಾಗೆ ಪ್ರತಿ ಪುರುಷರಲ್ಲೂ ಸ್ತ್ರೀಯರೂ ಇರ್ತಾರೆ, ಪುರುಷರೂ ಇರ್ತಾರೆ. ಶಿವಶಕ್ತಿಗಳೇ ನಮ್ಮೆಲ್ಲರಲ್ಲೂ ಚೈತನ್ಯ ರೂಪದಿಂದ ಇರ್ತಾರೆ. ಸರಿ, ಇಲ್ಲಿ ಹಂ ಅಂತಂದರೆ ಉಸಿರನ್ನು ಒಳಗೆ ಎಳೆದುಕೊಳ್ತೇವೆ, ಸಹ ಅಂದಾಗ ಉಸಿರನ್ನು ಹೊರಗಡೆ ಬಿಡುತ್ತೇವೆ. ಹೊರಗಡೆ ಬಿಡುವುದು ಅಂದರೆ ಸೃಷ್ಟಿ, ಒಳಗಡೆ ಎಳೆದುಕೊಳ್ಳುವುದು ಅಂದರೆ ಲಯ. ಶಿವನು ಪಾರ್ವತಿಗೆ ಈ ಮಾತನ್ನು ಹೇಳ್ತಾನೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಹಕಾರಂ ಬಿಂದುರೂಪೇಣ ಬ್ರಹ್ಮಾಣಂ ವಿದ್ಧಿ ಪಾರ್ವತಿ, ಸಕಾರಂ ಬಿಂದುಸರ್ಗಾಶ್ಚ ಹರಿರಾಶ್ಚಾಹಂ ಸುರೇಶ್ವರಿ, ಅವಿನಾಭಾವ ಸಂಬಂಧೋ ಲೋಕೆ ಹರಿಹರೌ. ಬಹಳ ಸುಂದರವಾದಂಥ ಹರಿಹರರಲ್ಲಿ ಭೇದವಿಲ್ಲ, ಅವರಿಬ್ಬರೂ ಒಂದೇ ನಾಣ್ಯದ 2 ಮುಖಗಳಂತೆ ಅಂತ ಹೇಳುವಂತಹ ಬಹಳ ವಿಶೇಷವಾದಂಥ ಮಂತ್ರಮಯವಾದಂಥ ಸ್ತೋತ್ರ ಇದು. ನೋಡಿ, ಇಲ್ಲಿ ಹಂ ಅಂತಂದರೆ ಪರಬ್ರಹ್ಮನ್ ಅಂತ ಹೇಳ್ತಾ ಇದ್ದಾರೆ. ಆ ಪರಬ್ರಹ್ಮನ್ ಸೃಷ್ಟಿ ಮಾಡಬೇಕು ಅಂದಾಗ ಸಹ ಅಂತಾಗತ್ತೆ. ಮತ್ತೆ ಈ ಸೃಷ್ಟಿ ಮಾಡಿದ್ದನ್ನು ಲಯ ಮಾಡಿಕೊಳ್ಬೇಕಲ್ಲ, ಆಗ ಸಂ ಬಾಯಿ ಮುಚ್ಚುವುದು. ಸಹ ಅಂದಾಗ ಬಾಯಿ ತೆಗಿತೇವೆ, ಸಂ ಅಂದಾಗ ಬಾಯಿ ಮುಚ್ಚುತ್ತೇವೆ. ಇಲ್ಲಿ ಸೃಷ್ಟಿಗೂ ಲಯಕ್ಕೂ ಮಧ್ಯದಲ್ಲಿ ಪಾಲನೆ, ಈ 3ಕ್ಕೂ ಸಹ ಸಂ ಸಹ ಅಂತ ಹೇಳಿದ್ದಾರಲ್ಲ. ಆದರೆ ಪರಬ್ರಹ್ಮನಿಗೆ ಮಾತ್ರ ಹ ಅಂತ ಹೇಳಿ ನಿಲ್ಲಿಸ್ಬಿಟ್ರಲ್ಲ ಅಂತಂದರೆ, ಪರಬ್ರಹ್ಮನ್ ತಟಸ್ಥ, ಅವನ ಶಕ್ತಿಯೇ ಈ ಎಲ್ಲ ಸೃಷ್ಟಿಯಾದಿ ಅನೇಕ ಕಾರ್ಯಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಅಂತ. ಹಾಗಾಗಿ ಶಕ್ತಿ ಪಾರಮ್ಯವನ್ನೇ ಹೇಳುತ್ತಿರುವಂಥದ್ದು. ಹೀಗಾಗಿ ಇಲ್ಲಿ ಸಂ ಅಂದರೆ ಶಿವ, ಸಹ ಅಂತಂದರೆ ಮಹಾವಿಷ್ಣು ಅಂತ. ಹಾಗಾಗಿ ಇಲ್ಲಿ ಹಂಸಂ ಹಂಸಃ ಅಂತಂದರೆ ಶಿವ ಮತ್ತು ವಿಷ್ಣು ಅಂತ. ಆತ್ಮೀಯರೇ, ಮತ್ತೆ ಮತ್ತೆ ನಾವು ತಿಳಿದುಕೊಳ್ಳಬೇಕು, ವಿಷ್ಣುವಿಗೂ ಅಮ್ಮನಿಗೂ ಭೇದವಿಲ್ಲ ಅಂತ.
ವೈಷ್ಣವಿ ವಿಷ್ಣುರೂಪಿಣಿ ಅನ್ನುವ ನಾಮದಲ್ಲಿ ಸಾಕಷ್ಟು ಚಿಂತನೆಯನ್ನು ಮಾಡಿದ್ದೇವೆ. ಶಿವನು ಜ್ಯೋತಿ ಸ್ವರೂಪನಾದರೆ ಆ ಜ್ಯೋತಿಯಿಂದ ಹೊರಹೊಮ್ಮಬಹುದಾದಂಥ ಪ್ರಕಾಶ, ಬೆಳಕು, ಕಾಂತಿ ಅದು ಅಮ್ಮ. ಈ ವ್ಯಾಪಿಸುವುದನ್ನು ಸಂಸ್ಕೃತದಲ್ಲಿ ವಿಷ್ಣು ಅಂತ ಹೇಳ್ತಾರೆ. ಹೀಗಾಗಿ ವಿಷ್ಣುವಿಗಾಗಲಿ ಪಾರ್ವತಿಗಾಗಲಿ ಭೇದವಿಲ್ಲ ಅಂತ. ಇನ್ನು ಈ ಹಂಸಂ ನಲ್ಲಿ ಒಂದು ಬಿಂದುವಿತ್ತು, ಹಂಸಃ ಅನ್ನುವುದರಲ್ಲಿ ಆ ಒಂದು ಬಿಂದುವೇ ಎರಡಾಯಿತು. ಸಹ ಆ ಸೊನ್ನೆ ಬರಿತೇವಲ್ಲ, ಆ ವಿಸರ್ಗದಲ್ಲಿ ಮೇಲೊಂದು ಕೆಳಗೊಂದು ಬರೀತೇವೆ. ಅಂದರೆ ಒಂದು ಎರಡಾದರೆ ಸೃಷ್ಟಿ ಆರಂಭವಾಯಿತು ಅಂತ. ಒಬ್ಬ ಪರಬ್ರಹ್ಮನ್ ಸಂಕಲ್ಪ ಮಾಡಿ ನಾನು ಸೃಷ್ಟಿ ಮಾಡುತ್ತೇನೆ ಅಂದಾಗ ಎರಡಾದ, ಆಗ ಸೃಷ್ಟಿ ಆರಂಭವಾಯಿತು ಅಂತ. ಹೀಗಾಗಿ ಈ ಹಂಸಂ ನಲ್ಲಿರಬಹುದಾದಂಥ ಕೊನೆಯ ಒಂದು ಬಿಂದು, ಹಂಸಃ ಇದರಲ್ಲಿರಬಹುದಾದ ಎರಡು ಬಿಂದುಗಳು, ಒಟ್ಟು ಸೇರಿ 3 ಬಿಂದುಗಳಾದವು. ಈ 3 ಬಿಂದುವೇ ತ್ರಿಪುರ ಅಂತಾಯಿತು ಅಂತ. ಶಿವನು ಹೇಳಿದಂತಹ ಮಾತು ತ್ರಿಪುರ ಆನಂದಮಯೀ ಅಂತ. ಇನ್ನು ಈ ಹಂಸ ಮಂತ್ರ ಎಲ್ಲಿ ನಡೆಯುತ್ತೆ? ಪ್ರತಿಯೊಂದು ಶರೀರದಲ್ಲೂ ನಡೀತಾ ಇರುತ್ತೆ. ಹೀಗಾಗಿ ಹಂಸಂ ಹಂಸಃ ಅನ್ನುವ 3 ಬಿಂದುಗಳ ತ್ರಿಕೋಣದ ನಡುವೆ ಇರುವಂತಹ ಬಿಂದು ಮಂಡಲ ವಾಸಿನಿ ಬೈಂದವಾಸನ ಅಂತ ಜಗನ್ಮಾತೆಯನ್ನ ಕರೆದಿದ್ದಾರೆ ವಾಗ್ದೇವತೆಗಳು. ಇಂತಹ ಬಿಂದು ಮಂಡಲ ವಾಸನೆಯಾದಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.